Hello friends, welcome to Catalyst Chemistry. As we discussed last class, geometrical isomerism or geometrical isomers, that point is completed. In that case, two forms are there. One is what cis form, another one is what trans form. Cis form having a dipole moment that is mu equal to 0.33 d by. Trans form do not having a dipole moment that is mu equal to 0. Okay, that is most important for competitive level also, geometrical isomerism. That is most important. Okay, today we are going to discuss the next one is what the methods of preparation of alkenes. Okay, from alkynes. Okay, ನಮ್ಮದು ಏನಪ್ಪ ಅಂತಂದ್ರೆ ನಾವು alkenes ಅನ್ನು ಪ್ರಿಪೇರ್ ಮಾಡಬೇಕಾಗಿದೆ. ಏನು ತೊಗೊಂಡು ಮಾಡಬೇಕಾ ಫಸ್ಟ್ ಒಳಗೆ ಫ್ರಮ್ ಅಲ್ಕೈನ್ಸ್ದಿಂದ ಅಲ್ಕೀನ್ಸ್ ಮಾಡಬೇಕಾಗಿದೆ. ಅಂದರೆ ಟ್ರಿಬಲ್ ಬಾಂಡ್ ಈಸ್ ಕನ್ವರ್ಟೆಡ್ ಇನ್ ಟು ಡಬಲ್ ಬಾಂಡ್. ಓಕೆ, ದಟ್ ಈಸ್ ಕಾಲ್ಡ್ ವಾಟ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಅಲ್ಕೀನ್ಸ್ ಫ್ರಮ್ ಅಲ್ಕೈನ್ಸ್. ನೋಡೋಣ ಇಲ್ಲಿ ನೋಡಿ, ಅಗದಿ ಸಿಂಪಲ್. ಫಸ್ಟ್ ಒಂದು ತೊಗೊಳ್ಳೋಣ. ಓಕೆ, ಫಸ್ಟ್ ನಮ್ಮದು ಏನಪ್ಪ ಅಂತಂದ್ರೆ ಅಲ್ಕೈನ್ ತೊಗೋಬೇಕಾ. ಅಲ್ಕೈನ್ ಈಸ್ ಕನ್ವರ್ಟೆಡ್ ಇನ್ ಟು ವಾಟ್ ಅಲ್ಕಿನ್ ಅಕಾರ್ಡಿಂಗ್ ಟು NCERT. ಓಕೆ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, ಆರ್ ಸಿ ತ್ರಿಬಲ್ ಬಾಂಡ್ ಸಿ. ನೆಕ್ಸ್ಟ್ ದಿಸ್ ಈಸ್ ಕಾಲ್ಡ್ ವಾಟ್ ಆರ್ ಡ್ಯಾಶ್. ಆರ್ ಅಂತಂದ್ರೆ ಏನು, ದಟ್ ಈಸ್ ಅಲ್ಕೈಲ್ ಗ್ರೂಪ್. ಆರ್ ಡ್ಯಾಶ್ ಈಸ್ ಆಲ್ಸೋ ಅಲ್ಕೈಲ್ ಗ್ರೂಪ್. ಆರ್ ಡ್ಯಾಶ್ ಅಂದರೆ ಏನು, ದೀಸ್ ಟು ಆರ್ ಡಿಫ್ರೆಂಟ್ ಗ್ರೂಪ್ಸ್ ಅಂತ ನಾವು. ದೀಸ್ ಟು ಆರ್ ವಾಟ್ ಡಿಫ್ರೆಂಟ್ ಗ್ರೂಪ್ಸ್. ಏನು ಡಿಫ್ರೆಂಟ್ ಗ್ರೂಪ್ಸ್ ಅಂತಂದ್ರೆ, ಒಂದು ಆರ್ CS3 ಇತ್ತಂದ್ರೆ ಇನ್ನೊಂದು ಆರ್ ಡ್ಯಾಶ್ ಏನಿರ್ತೈತಿ ಹೇಳ C2H5 ಇರ್ತೈತಿ ಅಂತ ಅಂದಂಗೆ ಅದು. ದೀಸ್ ಟು ಆರ್ ವಾಟ್ ಡಿಫ್ರೆಂಟ್ ಅಂದಂಗೆ. ದಿಸ್ ಈಸ್ ಕಾಲ್ಡ್ ವಾಟ್ ಅಲ್ಕೈನ್. ಓಕೆ, ಜನರಲ್ ನೇಮ್ ಈಸ್ ಅಲ್ಕೈನ್. ಇದ್ರೊಳಗೆ ಏನು ಮಾಡ್ತಾನಂದ್ರೆ ಹೈಡ್ರೋಜಿನೇಷನ್ ಮಾಡ್ತಾರೆ. ದೇ ಆರ್ ಗೋಯಿಂಗ್ ಟು ಆ್ಯಡ್ ಅ ಹೈಡ್ರೋಜನ್ ಆ್ಯಡ್ ಮಾಡ್ದಂದ್ರೆ ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ಹೈಡ್ರೋಜನ್ ಹಿ ಈಸ್ ಗೋಯಿಂಗ್ ಟು ಯೂಸ್, ಮೀನ್ಸ್ ಡೈಹೈಡ್ರೋಜನ್ ಹಿ ಈಸ್ ಗೋಯಿಂಗ್ ಟು ಯೂಸ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್ ಪೆಲೇಡಿಯಂ ಬಾರ್. ದಿಸ್ ಈಸ್ ಚಾರ್ಕೋಲ್ ಅಂತ ಕರಿತಾನೆ. ಅಂದರೆ ಯೂಸ್ವಲಿ ಕಾರ್ಬನ್ ಅಂತ ಕರಿಬೋದು ನೀವು, ಬಟ್ ಪರ್ಟಿಕ್ಯುಲರ್ಲಿ ಇನ್ ದಿಸ್ ಕೇಸ್ ದಿಸ್ ಈಸ್ ಕಾಲ್ಡ್ ಲಿಂಡ್ಲರ್ಸ್ ಕೆಟಲಿಸ್ಟ್. ಪೆಲೇಡಿಯಂ ಬಾರ್ ಚಾರ್ಕೋಲ್ ಅಥವಾ ಪೆಲೇಡಿಯಂ ಬಾರ್ ಕಾರ್ಬನ್, ಯು ಕಾಲ್ಡ್ ಕಾರ್ಬನ್ ಆರ್ ಚಾರ್ಕೋಲ್, ಬಟ್ ಪರ್ಟಿಕ್ಯುಲರ್ಲಿ ಇನ್ ದಿಸ್ ಕೇಸ್ ಕಂಪಲ್ಸರಿ ಯು ಹ್ಯಾವ್ ಟು ಕಾಲ್ಡ್ ಏನಂತ ಚಾರ್ಕೋಲ್ ಅಂತ ಕರೀರಿ. ಕಾರ್ಬನ್ ಅಂತ ಕರೆದ್ರೆ ಏನು ರಾಂಗ್ ಅಲ್ಲ, ಬಟ್ ಪರ್ಟಿಕ್ಯುಲರ್ಲಿ ಚಾರ್ಕೋಲ್ ಅಂತ ಕರೆದ್ರೆ ಬೆಟರ್ ಆಗ್ತದೆ. ಓಕೆ, ಪೆಲೇಡಿಯಂ ಅಥವಾ ಏನಂತಾರೆ ಪೆಲಡೈಸ್ಡ್ ಚಾರ್ಕೋಲ್ ಅಂತ ಕರಿತಾನೆ. ಅಂದ್ರೆ ಚಾರ್ಕೋಲ್ ಮ್ಯಾಗ ಪೆಲೇಡಿಯಂ ಏನಾಗಿರ್ತೈತಿ ಅಂದ್ರೆ ಡಿಪಾಸಿಟ್ ಆಗಿರ್ತದೆ, ಎಡ್ಸಾರ್ಪ್ಷನ್ ಆಗಿರ್ತದೆ. ದ್ಯಾಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಅ ಲಿಂಡ್ಲರ್ಸ್ ಕೆಟಲಿಸ್ಟ್ ಅಂತ ಕರೀತಾರೆ. ಇದಕ್ಕೆ ಏನಂತಾರೆ ಲಿಂಡ್ಲರ್ಸ್. ನಿಮಗೆ ಬೇಕಾದ್ರೆ ಬರ್ಕೊಡ್ರಿ. ದಿಸ್ ಈಸ್ ಕಾಲ್ಡ್ ವಾಟ್ ಲಿಂಡ್ಲರ್ಸ್. ಸೆಕೆಂಡ್ ಇಯರ್ಗೂ ಐತಿ ಇದು. ಓಕೆ, ಲಿಂಡ್ಲರ್ಸ್ ಕೆಟಲಿಸ್ಟ್ ಅಂತ ಕರೀತಾರೆ ಇದಕ್ಕೆ. ಓಕೆ, LIND. ಓಕೆ, ಲಿಂಡ್ಲರ್ಸ್ ಕೆಟಲಿಸ್ಟ್. ಓಕೆ, ದಿಸ್ ಅಲ್ಕೈನ್ ಈಸ್ ಕನ್ವರ್ಟೆಡ್ ಇಂಟು ನಮ್ಗೆ ಏನಾಗಬೇಕಾಗಿದೆ, ಅಲ್ಕೀನ್ ಆಗಬೇಕಾಗಿದೆ. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ಐ ಆಮ್ ಗೋಯಿಂಗ್ ಟು ರೈಟ್ ಪ್ರಾಡಕ್ಟ್ ಲೈಕ್ ದಿಸ್. ದಿಸ್ ಈಸ್ ವಾಟ್ ಆರ್, ನೆಕ್ಸ್ಟ್ ದಿಸ್ ಈಸ್ ಆರ್ ಡ್ಯಾಶ್, ದಿಸ್ ಈಸ್ H, ನೆಕ್ಸ್ಟ್ ದಿಸ್ ಈಸ್ ವಾಟ್ H. ಓಕೆ, ದಿಸ್ ಈಸ್ ಜೊಮೆಟ್ರಿಕಲ್ ಐಸೋಮರ್ಸ್ ಅಥವಾ ಜೊಮೆಟ್ರಿಕಲ್ ಐಸೋಮೆರಿಸಮ್ ಅಂತ ಕರಿತೀರಿ ನೀವು. ಯಾಕೆ ಹೇಳ, this carbon containing compulsory these two groups are different. Okay, next I am going to ask you, this is a cis form or a trans form? This is a cis form. ಹೆಂಗೆ ಹೇಳ, ಹಿಂಗೆ ನೋಡ್ರಿ, ಇಲ್ಲೊಂದು ಹೈಡ್ರೋಜನ್ ಐತಿ, ಇಲ್ಲೊಂದು ಹೈಡ್ರೋಜನ್ ಐತಿ. ಓಕೆ, ಹಿಂಗೆ ಎರಡು ಸೇಮ್ ಇದ್ದು ಅಂದ್ರೆ ಇದಕ್ಕೆ ಏನಂತ ಕರೀತಾರೆ ಹೇಳ, ಸಿಸ್ ಫಾರ್ಮ್ ಅಂತ ಕರೀತಾರೆ. ನಾ ಅದಕ್ಕೆ ಪರ್ಟಿಕ್ಯುಲರ್ಲಿ ಹೆಂಗೆ ಬರೀತಾನೆ, ಸಿಸ್ ಅಲ್ಕೀನ್ ಇನ್ ಜನರಲ್ ನೇಮ್. ಇದಕ್ಕೆ ಏನಂತ ಕರೀತಾರೆ, ಸಿಸ್ ಅಲ್ಕೀನ್ ಅಂತ ಕರೀತಾರೆ. ಕ್ಲಿಯರ್ ಆಯಿತಾ? ದಿಸ್ ಈಸ್ ಇಂಪಾರ್ಟೆಂಟ್, ಯಾವ ರೀತಿ ವರ್ಕ್ ಆಗ್ತದೆ. ಸರ್ ಮತ್ತೇನು ರೀ ನೀವು ಫುಲ್ ಡಿಟೇಲ್ ಹೇಳ್ರಿ ಅಂತಂದ್ರೆ ಹೌ ಡಸ್ ಇಟ್ ವರ್ಕ್ ಅಂತಂದ್ರೆ ನೋಡ, ನಿಮಗೇನು ಇದೇನು ನೆಸಸರಿ ಇಲ್ಲ, ಇಷ್ಟು ಓಕೆ. ಬಟ್ ಇದು ಇವು ಕೆಟಲಿಸ್ಟ್ ಅದಲ್ಲ, ದಿಸ್ ಈಸ್ ಆ್ಯಕ್ಟ್ ಆಸ್ ಅ ಕೆಟಲಿಸ್ಟ್, ದಿಸ್ ಈಸ್ ಅ ರಿಯೇಜೆಂಟ್. ಹೌ ಡಸ್ ದೀಸ್ ಟು ವರ್ಕ್ ಆನ್ ಅ ರಿಯಾಕ್ಷನ್, ಪರ್ಟಿಕ್ಯುಲರ್ ರಿಯಾಕ್ಷನ್ ಅಂತ ಕೇಳಿದ್ರೆ ಈಗ ಒಂದು ಟೆಕ್ನಿಕ್ ಹೇಳ್ತೀನಿ ನೋಡಿ ನಿಮಗೆ. ಇದೇನಪ್ಪ ಚಾರ್ಕೋಲ ಬ್ಲ್ಯಾಕ್ ಇನ್ ಕಲರ್ ಇರ್ತೈತಿ. ಓಕೆ, ದಿಸ್ ಈಸ್ ಎನಿಮಲ್ ಬೋನ್ದಿಂದ ರೆಡಿ ಮಾಡ್ತಿರ್ತಾರೆ ಚಾರ್ಕೋಲ್. ಇದ್ರ ಮ್ಯಾಗ ಏನಾಗಿರ್ತೈತಿ, ಪೆಲೇಡಿಯಂ ಬಾರ್ ಚಾರ್ಕೋಲ್ ಇರ್ತೈತಿ. ಇದ್ರ ಮ್ಯಾಗ ಹೈಡ್ರೋಜನ್ ಡಿಪಾಸಿಟ್ ಆಗಿರ್ತೈತಿ. ಇದ್ರೊಳಗೆ ಹೈಡ್ರೋಜನ್ ಐತೆ, ಹೌದಿಲ್ಲ? ಹೈಡ್ರೋಜನ್ ಏನಾಗಿರ್ತೈತಿ ಇದ್ರ ಮ್ಯಾಗ ಡಿಪಾಸಿಟ್ ಆಗಿರ್ತದೆ ರೀ. ಹೈಡ್ರೋಜನ್ ಡಿಪಾಸಿಟ್ ಆಗಿರ್ತದೆ. ಆಫ್ಟರ್ ನೀವು ಪೆಲೇಡಿಯಂ ಬಾರ್ ಚಾರ್ಕೋಲ್ ಆ್ಯಡ್ ಮಾಡಿದ್ರೆ ಅಂತ ಇನಿಷಿಯಲಿ ಚಾರ್ಕೋಲು ಎಲ್ಲ ಮಿಕ್ಸಪ್ ಆಗಿ ಫೈನಲ್ ಏನಂತ ಹೈಡ್ರೋಜನ್ ರಿಮೂವ್ ಆಗ್ತದೆ. ಹೈಡ್ರೋಜನ್ ರಿಮೂವ್ ಆಗಿ ಇಲ್ಲಿ ಅಟ್ಯಾಕ್ ಆಗ್ತದೆ ನೋಡಿ. ದಿಸ್ ಪ್ರೊಸೆಸ್ ಈ ರೀತಿ ಆಗ್ತದೆ ಇದಕ್ಕೆ. ಓಕೆ, ಇದಕ್ಕೆ ಏನಂತ ಕರೀತಾರೆ, ಯೂಸ್ವಲಿ ದೇ ಆರ್ ಗೋಯಿಂಗ್ ಟು ಆ್ಯಡ್ ಅ ವಾಟ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಅಲ್ಕೀನ್ಸ್ ಫ್ರಾಮ್ ಅಲ್ಕೈನ್ಸ್. ಇದು ಫಸ್ಟ್ ಒನ್ ಇದು. ಓಕೆ, ಸೆಕೆಂಡ್ ಒನ್ ಇದ್ರೊಳಗೆ ನೀವು ತೊಗೊಂಡ್ರೆ ಅಂದ್ರೆ ಸೆಕೆಂಡ್ ಪಾಯಿಂಟ್ ಒಳಗೆ ಏನು ಅಲ್ಕೈನ್, ಸ್ಟಾರ್ಟಿಂಗ್ ಮೆಟೀರಿಯಲ್ ಅಲ್ಕೈನ, ನೀವು ಏನು ಚೇಂಜ್ ಮಾಡಬಾರ್ದು. ಆರ್ ತ್ರಿಬಲ್ ಬಾಂಡ್ ಸಿ ಅಂದರೆ ನೀವು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಚೇಂಜ್ ಮಾಡಿರಿ, ಬಟ್ ದಟ್ ಶುಡ್ ಬಿ ಅ ಅಲ್ಕೈನ್. ನೆಕ್ಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ದೇ ಆರ್ ಗೋಯಿಂಗ್ ಟು ಆ್ಯಡ್ ಅ ಡೈಹೈಡ್ರೋಜನ್. ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಕೆಟಲಿಸ್ಟ್ ಚೇಂಜ್ ಮಾಡ್ತಾನೆ. ಸೋಡಿಯಂ ಬಾರ್ ಲಿಕ್ವಿಡ್ ಅಮೋನಿಯಾ ಯೂಸ್ ಮಾಡ್ತಾನೆ. ಸೋಡಿಯಂ ಬಾರ್
ಲಿಕ್ವಿಡ್ ಓಕೆ ಇದು ಬಾರ್ ಇದು ಲಿಕ್ವಿಡ್ ಅಮೋನಿಯಾ NH3 ಯೂಸ್ ಮಾಡ್ತಾನೆ. ಓಕೆ ಇಲ್ಲೇನು ಯೂಸ್ ಮಾಡಿದ್ರಿ ಪೆಲೇಡಿಯಮ್ ಬಾರ್ ಚಾರ್ಕೋಲ್ ಆರ್ ಪೆಲೇಡಿಯಮ್ ಬಾರ್ ಕಾರ್ಬನ್. ಓಕೆ ಇಲ್ಲಿ ಸೋಡಿಯಂ ಬಾರ್ ಲಿಕ್ವಿಡ್ ಅಮೋನಿಯಾ ಯೂಸ್ ಮಾಡಿದ್ರೆ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಈಸ್ ಅ ಟ್ರಾನ್ಸ್. ದಿಸ್ ಈಸ್ ಇಂಪಾರ್ಟೆಂಟ್. ಇವು ಕೇಳಿರ್ತಾವೆ ನೋಡು ಕರ್ನಾಟಕ CET ಆಗಲಿ ನೀಟಾಗಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಿರ್ತಾನೆ. ನೀವು ನೆನಪಿನ ಇಟ್ಕೋಬೇಕು. ಇದಕ್ಕೆ H ಇಲ್ಲಿ ದಿಸ್ ಈಸ್ ಕೋರ್ R'. ದೀಸ್ ಟು ಆರ್ ಈಗ ನೋಡ ಇಲ್ಲಿ ನೋಡ ಇದು ನೋಡು ದೀಸ್ ಟು ಆರ್ ವಾಟ್ ಇನ್ ಅಪೋಸಿಟ್ ಡೈರೆಕ್ಷನ್. ದ್ಯಾಟ್ಸ್ ವೈ ದೇ ಆರ್ ಟು ಆ್ಯಡ್ ಕಾಲ್ಡ್ ದಿಸ್ ಈಸ್ ಅ ಟ್ರಾನ್ಸ್ ಅಲ್ಕೀನ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ ಟ್ರಾನ್ಸ್ ಅಲ್ಕೀನ್. ಇಲ್ಲಿ ಕ್ವಶನ್ ಹೆಂಗೆ ಅರೈಸ್ ಮಾಡ್ತಾನೆ ಅಂದ್ರೆ ಕಾಂಪಿಟೇಟಿವ್ ಲೆವೆಲ್ದಾಗ ಇವು ಪ್ರಾಡಕ್ಟ್ ಕೊಡಲ್ಲ. ಓಕೆ ಪ್ರಾಡಕ್ಟ್ ಏನು ಮಾಡ್ತಾನೆ ಕೊಟ್ಟಿರಂಗಿಲ್ಲ. ಇಲ್ಲಿ ಪೆಲೇಡಿಯಮ್ ಬಾರ್ ಕಾರ್ಬನ್ ಅಥವಾ ಪೆಲೇಡಿಯಮ್ ಬಾರ್ ಚಾರ್ಕೋಲ್ ಹಾಕಿದಾಗ ಯಾವ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತದೆ ಸಿಸ್. ಸೋಡಿಯಂ ಬಾರ್ ಲಿಕ್ವಿಡ್ ಅಮೋನಿಯಾ ಹಾಕಿದಾಗ ಏನಾಗ್ತದೆ ಟ್ರಾನ್ಸ್ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತದೆ. ಇಷ್ಟು ನೆನಪಿನಾಗ ಇಟ್ಕೊಂಡ್ಬಿಡ್ಬೇಕು ನೀವು. ಓಕೆ ಇಷ್ಟು ಕ್ಲಿಯರ್ ಇಂಪಾರ್ಟೆಂಟ್ ನಿಮ್ಗೆ ಕಾಂಪಿಟೇಟಿವ್ ಲೆವೆಲ್ದಾಗ ಕ್ವಶನ್ಸ್ ಆಟೋಮೆಟಿಕ್. ಅಲ್ಲಿ ಸ್ಟಾರ್ಟಿಂಗ್ ಮೆಟೀರಿಯಲ್ ಸೇಮ್ ಡೈಹೈಡ್ರೋಜನ್ ಇಸ್ ಸೇಮ್ ಓನ್ಲಿ ಚೇಂಜ್ ಇನ್ ಕ್ಯಾಟಲಿಸ್ಟ್. ಇಫ್ ಯು ಆರ್ ಗೋಯಿಂಗ್ ಟು ಚೇಂಜ್ ದ ಕ್ಯಾಟಲಿಸ್ಟ್ ಪ್ರಾಡಕ್ಟ್ ಈಸ್ ಆಲ್ಸೋ ಗೋಯಿಂಗ್ ಟು ಚೇಂಜ್. ಓಕೆ ಕಂಪಲ್ಸರಿ. ಇದು ಯಾವುದು ಸೆಕೆಂಡ್ ಒನ್ ಆಗಿ. ನೆಕ್ಸ್ಟ್ ಥರ್ಡ್ ಒನ್ ಅಂದರೆ ಪರ್ಟಿಕ್ಯುಲರ್ ಇವು ಇನ್ ಜನರಲ್ ಎಕ್ಸಾಂಪಲ್ R' ಅಂದರೆ ಇನ್ ಜನರಲ್ ಎಕ್ಸಾಂಪಲ್. ಇದಕ್ಕೆ ನೆಕ್ಸ್ಟ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೋತಾನೆ. ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತಂದ್ರೆ ಏನು ನೀವು ತೊಗೋಬೋದು ಇಥೈನ್ ತೊಗೋಬೋದು. CH2 ಅಲ್ಲ CH ಬರ್ಕೋಬೇಕಲ್ಲ ಟ್ರಿಬಲ್ ಬಾಂಡ್ ಬರ್ಬೇಕಲ್ಲ ಇಲ್ಲಿ. ನೆಕ್ಸ್ಟ್ ಇದೇನು CH ಟ್ರಿಬಲ್ ಬಾಂಡ್ ಸೇಮ್ ಡೈಹೈಡ್ರೋಜನ್. ನೆಕ್ಸ್ಟ್ ಏನು ಪೆಲೇಡಿಯಮ್ ಬಾರ್ ಕಾರ್ಬನ್ ಎಲ್ಲ ಸೇಮ್. ಇಲ್ಲಿ ಪ್ರಾಡಕ್ಟ್ ನೋಡಿರಿ ಡಬಲ್ ಬಾಂಡ್ ಒನ್ ಹೈಡ್ರೋಜನ್ ಹಿಯರ್ ಒನ್ ಹೈಡ್ರೋಜನ್. ನಾವು ಟೆಲ್ ಮಿ ದಿಸ್ ಇಸ್ ಲುಕ್ ಲೈಕ್ ಸಿಸ್ ಆರ್ ಟ್ರಾನ್ಸ್. ಇಲ್ಲಿ ಏನರ ಹೇಳ್ಬೋದ್ರೆ ನೀವು ಏನೂ ಹೇಳಕ್ಕೆ ಬರಲ್ಲ. ದ ನೇಮ್ ಆಫ್ ದಿಸ್ ಒನ್ ಈಸ್ ವಾಟ್ ಇಥೈನ್. ಓಕೆ ಇಲ್ಲಿ ಸಿಸ್ ಟ್ರಾನ್ಸ್ ಹೇಳಕ್ಕೆ ಬರೋಂಗಿಲ್ಲ. ಯಾಕೆ ಹೇಳಕ್ಕೆ ಬರೋಂಗಿಲ್ಲ ಅಂದ್ರೆ ದಿಸ್ ಕಾರ್ಬನ್ ಕಂಟೈನ್ ಮಸ್ಟ್ ಆ್ಯಂಡ್ ಶುಡ್ ದೀಸ್ ಟು ಆರ್ ಡಿಫ್ರೆಂಟ್ ಗ್ರೂಪ್ಸ್ ಇರಬೇಕು. ಬೇರೆ ಗ್ರೂಪ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ ಈ ಕಾರ್ಬನ್ ಕಂಪೇರ್ ಮಾಡ್ರೆ ಇವೆರಡು ಬೇರೆ ಅದಾವ. ಈ ಕಾರ್ಬನ್ ಕಂಪೇರ್ ಮಾಡ್ರೆ ಎರಡೂ ಸೇಮ್ ಅದಾವೆ. ಇಲ್ಲಿ ಸಿಸ್ ಮತ್ತು ಟ್ರಾನ್ಸ್ ಹೇಳಕ್ಕೆ ಬರಲ್ಲ. ನೆನಪಿನ ಇಟ್ಕೊಂಡ್ಬಿಡ್ಬೇಕು ಕಂಡೀಷನ್ಸ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ ನೆಕ್ಸ್ಟ್ ಫೋರ್ತ್ ಒನ್ ಅಂತಂದ್ರೆ ಸೇಮ್ ಇದ್ರೊಳಗೆ ಏನು ಚೇಂಜಸ್ ಮಾಡ್ತಾನೆ ಅಂತಂದ್ರೆ ಹಿಂಗೆ ತೊಗೋತಾನೆ CH3 ಮಿಸ್ಟೇಕ್ ಆಯ್ತು ನೋಡಪ್ಪ. ಇಲ್ಲಿ 1 2 3 C ಅಷ್ಟು ತೊಗೋಬೇಕು ನೀ ಇಲ್ಲಿ. ಇದಕ್ಕೆ ಏನಂತ ಕರೀತಾರೆ ಪ್ರೊಪೈನ್. ಇದು YNE. ಪ್ರೊಪೈನ್ ಕ್ಯಾನ್ react with what dihydrogen in the presence of palladium bar carbon or a charcoal. There is a formation of product is what CH3. The next one is CH2 double bond. ಇದು CH2 ಆಗ್ಬೇಕಾ ನೋಡ್ರಿಪ್ಪ. ಇದು CH ಅಲ್ಲ. ಓಕೆ ಬ್ಯಾಲೆನ್ಸ್ ಆಗೋ ಮಿಸ್ಟೇಕ್ ಅದು ಸಾರಿ. ಓಕೆ ನೆಕ್ಸ್ಟ್ ಇಲ್ಲಿ ಏನಿದೆ CH2 ಇಷ್ಟು ಆಗ್ತೈತಿ. ಓಕೆ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಒನ್? ದಿಸ್ ಈಸ್ ಕಾಲ್ಡ್ ವಾಟ್ ಪ್ರೊಪಿನ್. CH3 C ಟ್ರಿಬಲ್ ಬಾಂಡ್ CH3. ಓಕೆ ಈ ರೀತಿ ಬರ್ಕೊಡ್ರಿ. ಇಲ್ಲಿ ನೇಮ್ ಬರೀಲ್ಲ ಇದು ನೇಮ್ ಬರೀತು ನೋಡಪ್ಪ CH3 C ಟ್ರಿಬಲ್ ಬಾಂಡ್ CH. ಓಕೆ ಹಿಂಗೆ ಅಂದಂಗೆ ಅದು ಆಯಿತಾ. ಇಷ್ಟು ಬರೀತೀರಿ ಹೈಡ್ರೋಜನ್ ಹಾಕ್ತೀರಿ. ಓಕೆ ಪ್ರೊಪಿನ್ ಫಾರ್ಮೇಷನ್ ಆಯ್ತು. ಇಲ್ಲೇನು ಕ್ವಶನ್ ಕೇಳ್ತಾನ ಪ್ರೊಪಿನ್ ಈಸ್ ಜೊಮೆಟ್ರಿಕಲ್ ಐಸೋಮರ್ಸ್? ನೋ, ಪ್ರೊಪಿನ್ ಈಸ್ ನಾಟ್ ಅ ಜೊಮೆಟ್ರಿಕಲ್ ಐಸೋಮರ್ಸ್. ಹೇಳಕ್ಕೆ ಬರಂಗಿಲ್ಲ ಸರ್. ಹಿಂಗೆ ಹೇಳ್ಬೋದ್ರಲ್ಲ ಅಂತ ನಾವು ಹಿಂಗೆ CH3 ತೊಗೊಂಡ ಇಲ್ಲಿಗೆ C ಜಾಯಿಂಟ್ ಕೊಟ್ಟ ಇಲ್ಲೆಷ್ಟು ಹೈಡ್ರೋಜನ್ ಅಪ್ಪ 2 ಹೈಡ್ರೋಜನ್ಸ್ ಅದಾವೆ. ಈಗ ಅಂದ್ರೆ ನೀವು CH3 ತೆಗೆದು ಹಿಂಗೆ ಹೇಳ್ಬೋದು. ಅಲ್ಲಂದ್ರೆ ನೀವು ಡೈರೆಕ್ಟ್ ಇಲ್ಲೇ ಹಿಂಗೆ ಬರಿಬೋದು. ನಾ ಹಿಂಗೆ ಬರೋದೆ ರೀ. ಈಗ ನೋಡ CH3 ಆ್ಯಸ್ ಇಟ್ ಈಸ್ ಇಡ ಈ ಕಾರ್ಬನ್ ತೊಗೊಂಡೆ ಅಂದ್ರೆ ಇಲ್ಲೊಂದು ಹೈಡ್ರೋಜನ್ ಐತಿ ಮತ್ತು ಇಲ್ಲಿ ಡಬಲ್ ಬಾಂಡ್ ಐತಿ. ಇಲ್ಲೊಂದು ಹೈಡ್ರೋಜನ್ ಐತಿ 1 2 3 4 ಆಯ್ತು. ಇಲ್ಲಿ H ಬರಾಕಿಲ್ಲ ನೋಡ್ರಿ. ಮಿಸ್ಟೇಕ್ ಆಯ್ತು ನೋಡ್ರಿ. 1 2 3 4 ಇದು ಮಿಸ್ಟೇಕ್ ಆಯ್ತು. ಓಕೆ ಇಲ್ಲಿ ಬರೀತು ನೋಡಿ ನೇಮ್ ಕರೆಕ್ಟ್ ಬರೆಯತ್ತಿದ್ದೆ ರೀ. ಓಕೆ CH3 ಇದೊಂದು H ಡಬಲ್ ಬಾಂಡ್ CH ಹಿಂಗೈತೆ. ಓಕೆ ಇದೆ ಪ್ರಾಡಕ್ಟ್. ಹಿಂಗಂದ್ರೆ ಹಿಂಗಂದ್ರೆ ಓಕೆ ನೆಕ್ಸ್ಟ್ ನೋಡ ಇಲ್ಲಿ ಏನಾಗ್ತದೆ ಪ್ರಾಬ್ಲಮ್ ಅಂತಂದ್ರೆ ಈಗ CH3 H ಅದ ಇಲ್ಲಿ H ಅದ. ದಿಸ್ ಕಾರ್ಬನ್ ಕಂಟೈನಿಂಗ್ 2 ಡಿಫ್ರೆಂಟ್ ಗ್ರೂಪ್ಸ್ ನೋ ಪ್ರಾಬ್ಲಮ್. ಬಟ್ ದಿಸ್ ಕಾರ್ಬನ್ ಡು ನಾಟ್ ಕಂಟೈನಿಂಗ್ 2 ಡಿಫ್ರೆಂಟ್ ಗ್ರೂಪ್ಸ್. ದೀಸ್ 2 ಗ್ರೂಪ್ಸ್ ಆರ್ ಸೇಮ್. ಇವೆರಡು ಸೇಮ್ ಇದ್ದು ಅಂದ್ರೆ ಸಿಸ್ ಟ್ರಾನ್ಸ್ ಹೇಳಕ್ಕೆ ಬರಂಗಿಲ್ಲ. ಬಿಕಾಸ್ ಆಫ್ ಇನ್ ದಿಸ್ ಕೇಸ್ ದಿಸ್ ಹೈಡ್ರೋಜನ್ ಆ್ಯಂಡ್ ದಿಸ್ ಹೈಡ್ರೋಜನ್ ಹ್ಯಾವಿಂಗ್ ಅ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಡಿಫ್ರೆಂಟ್.
ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸ್ ಏನಿರ್ತಾವೆ ಡಿಫ್ರೆಂಟ್ ಇರ್ತಾವೆ, ಅದಕ್ಕೆ ಏನಾಗ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್ ಇಲ್ಲಿ ಹೇಳಕ್ಕೆ ಬರಲ್ಲ. ನೆನಪಿನ ಇಟ್ಕೊಂಡ್ಬಿಟ್ರಿ. ಕಂಪಲ್ಸರಿ ದಿಸ್ ಕಾರ್ಬನ್ ಕಂಟೈನಿಂಗ್ 2 ಡಿಫ್ರೆಂಟ್ ಗ್ರೂಪ್ಸ್ ಇರಲೇಬೇಕು. ದೆನ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸಿಸ್ ಆ್ಯಂಡ್ ಟ್ರಾನ್ಸ್. ಗುರ್ತಾಯ್ತಾ? ಅಂದ್ರೆ ಟೋಟಲ್ ಫೈನಲ್ ಆನ್ಸರ್ ಏನು ಹೇಳ್ತೀರಿ? ಪ್ರೊಪೀನ್. ಹಾಂ, ಓಕೆ ಆತಾನು ಪ್ರೊಪೀನ್ ಇಸ್ ಸಿಸ್ ಆ್ಯಂಡ್ ಟ್ರಾನ್ಸ್ ಹೇಳ್ಬೋದಾ? ನೋ. ಹಾಂ, ಇನ್ ಪ್ರೊಪೀನ್ ಸಿಸ್ ಆ್ಯಂಡ್ ಟ್ರಾನ್ಸ್ ಅಥವಾ ಇನ್ ಪ್ರೊಪೀನ್ ಸಿಸ್ ಐಸೋಮರ್ಸ್ ಆರ್ ಟ್ರಾನ್ಸ್ ಐಸೋಮರ್ ಈಸ್ ನಾಟ್ ಪಾಸಿಬಲ್ ಇಲ್ಲ ಇದ್ರೊಳಗೆ. ಓಕೆ, ನಾರ್ಮಲಿ ಪ್ರೊಪೀನ್ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಫಸ್ಟ್ ಪ್ರಿಪ್ರೇಷನ್ ಮುಗೀತಾ? ಸ್ವಲ್ಪ ಇದನ್ನ ಆಯ್ತಿದ. ಓಕೆ, ನಡೀತದೆ. ನೆಕ್ಸ್ಟ್ ಹೆಡ್ಡಿಂಗ್ ಇದ್ರೊಳಗೆ ಫಸ್ಟ್ ಒನ್ ಆಯ್ತು. ಈಗ ಯಾವುದು? ರೋಮನ್ ಲೆಟ್ರ್ ಫಸ್ಟ್ ಆಯ್ತು. ನೆಕ್ಸ್ಟ್ ಏನು? ಸೆಕೆಂಡ್ ರೋಮನ್ ಲೆಟ್ರ್. ಓಕೆ, ಈಗ ಸೆಕೆಂಡ್ ರೋಮನ್ ಲೆಟ್ರ್ ಒಳಗೆ ನೀವು ಥಿಂಕ್ ಮಾಡುತ್ತೆ ಫ್ರಮ್ ಅಲ್ಕೈಲ್ ಹೆಲೈಡ್ಸ್ದಿಂದ ಏನಾಗ್ತದೆ ನೋಡಿರಿ. ಫ್ರಮ್ ಅಲ್ಕೈಲ್ ಹೆಲೈಡ್ಸ್. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್, ಬಟ್ ಫುಲ್ ಡಿಟೇಲ್ PUC ಸೆಕೆಂಡ್ ಇಯರ್ ಕದ ಇದು. ಫ್ರಾಮ್ ಅಲ್ಕೈಲ್ ಹೆಲೈಡ್ಸ್ ಬಟ್ ಇಂಪಾರ್ಟೆಂಟ್, ಕಾಂಪಿಟೇಟಿವ್ ಲೆವೆಲ್ದ ಕ್ವಶನ್ಸ್ಗಳು ಅರೈಸ್ ಆಗ್ತಾವೆ ಇದಕ್ಕೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡು. ಫ್ರಾಮ್ ಅಲ್ಕೈಲ್ ಹೆಲೈಡ್ಸ್ ಒಳಗೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಏನಿರ್ಬೇಕು ಹೇಳ? ಅಲ್ಕೈಲ್ ಹೆಲೈಡ್ಸ್. ಹಾಂ, ಅಲ್ಕೈಲ್ ಹೆಲೈಡ್ ಈಸ್ ಕನ್ವರ್ಟೆಡ್ ಇಂಟು ನಿಮ್ಮದು ಏನಪ್ಪ? ಅಲ್ಕೀನ್ ಮಾಡ್ತೀರಿ. ಓಕೆ, ಇದೊಂದು ನೀವು ಇಂಪಾರ್ಟೆಂಟ್. ಇದಕ್ಕೆ ನೀವು ಸೆಕೆಂಡ್ ಇಯರ್ದೊಳಗೆ ಏನಂತ ಕರಿತೀರಿ ಗೊತ್ತೇನ? ಹಾಂ, ಇದು ಮುಗೀತಿದ್ದು. ಅಲ್ಕೈನ್ ಈಸ್ ಕನ್ವರ್ಟೆಡ್ ಅಲ್ಕೀನ್ ಮುಗೀತು. ಹೆಡ್ಡಿಂಗ್ ಈಸ್ ಫ್ರಮ್ ಅಲ್ಕೈಲ್ ಹೆಲೈಡ್ ಈಸ್ ಕನ್ವರ್ಟೆಡ್ ಇಂಟು ಅಲ್ಕೀನ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೆಡ್ಜಫ್ ರೂಲ್ ಅಂತಾರೆ ಇದಕ್ಕೆ. ಸೆಕೆಂಡ್ ಇಯರ್ PUC ಒಳಗೆ ಹೇಳ್ತೀವಿ ನಾವು. ಓಕೆ, ಸೆಡ್ಜಫ್ ರೂಲ್ ಅಂತಾರೆ. ಡಿಹೈಡ್ರೋ ಹೆಲೋಜಿನೇಷನ್, ನಾವಿಲ್ಲಿ ಡಿಹೈಡ್ರೋ ಹೆಲೋಜಿನೇಷನ್ ಅಂತ ಕರಿತೀವಿ, ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ, ಇವೆಲ್ಲ ಬರ್ತಾವೆ ಇದ್ರೊಳಗೆ. ಓಕೆ, ಜಸ್ಟಿವ್ ರೂಲು ಅಂತಾರೆ ಇದಕ್ಕೆ. ಓಕೆ, ಆಲ್ ದ ರೂಲ್ಸ್ ಆರ್ ಇಂಪಾರ್ಟೆಂಟ್. ದ್ಯಾಟ್ಸ್ ವೈ ಸ್ಟಾರ್ಟಿಂಗ್ ಮೆಟೀರಿಯಲ್ ನೋಡ. ಈಗ ಆ್ಯಕ್ಚುಲಿ NCERT ಒಳಗೆ 2 ಕಾರ್ಬನ್ ತೊಗೊಂಡು ಬರ್ದಾರ ಅವ್ರು ಫಸ್ಟ್ ಇಯರ್ಗೆ. ಬಟ್ ಆ್ಯಕ್ಚುಲಿ 3 ಕಾರ್ಬನ್ ಅಥವಾ 5 ಕಾರ್ಬನ್ ತೊಗೊಂಡ್ರೆ ಇಟ್ ಈಸ್ ಬೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ವಿಲ್ ಡಿಸ್ಕಸ್ ದಟ್ ಈಸ್ ವಾಟ್ PUC ಸೆಕೆಂಡ್ ಇಯರ್ ಓನ್ಲಿ. ಬಟ್ PUC ಫಸ್ಟ್ ಇಯರ್ ಲೆವೆಲ್ದಾಗ ಎಷ್ಟು ಐತೆ ನೋಡಿರಿ. ದಿಸ್ ಈಸ್ ವಾಟ್ ಕಾರ್ಬನ್ ಕಂಟೈನಿಂಗ್ ವಾಟ್ H. Here is what H is there. Next here is what H. Here is H. Next in this case what? This is a halogen. ಯಾವ್ದು ಬೇಕಾದ್ರೆ ಇರ್ಬೋದು ಹೆಲೋಜನ್ ಅಂತಂದರೆ ನೋಡ. ಫಾರ್ ಎಕ್ಸಾಂಪಲ್ ಏನಿರ್ಬೋದು ರೀ? X = ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಓಕೆ, X ಯಾವ್ದು ಬೇಕಾದ್ರೆ ಹೆಲೋಜನ್. ಕ್ಲೋರಿನ್ ತೊಗೊಳಕ್ಕೆ ಬರಲ್ಲ, ಮೋರ್ ಎಲೆಕ್ಟ್ರೋನೆಗೆಟಿವ್ ಪ್ರಾಬ್ಲಮ್ ಆಗ್ತದೆ. ಇದಾಯ್ತು. ನೆಕ್ಸ್ಟ್ ಇದ್ರೊಳಗೆ ಏನು ಇಂಪಾರ್ಟೆಂಟ್ ವರ್ಡ್ ಅಂದ್ರೆ ಅಲ್ಕೋಹಾಲಿಕ್. ಇದಕ್ಕೆ ಏನು ಯೂಸ್ ಮಾಡ್ತಾರೆ? ಅಲ್ಕೋಹಾಲಿಕ್ KOH ಅಂದರೆ ಪೊಟ್ಯಾಸಿಯಮ್ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತಾನೆ ಆಲ್ಕೋಹಾಲಿಕ್. ಇನ್ ದ ಪ್ರೆಸೆನ್ಸ್ ಆಫ್ ಏನು ಮಾಡ್ತಾನೆ? ಹೀಟ್. ಓಕೆ, ಪ್ರೊಡಕ್ಟ್ ಏನು ಫಾರ್ಮೇಷನ್ ಆಗ್ತೈತಿ ಅಂತೇಳಿ. ಇದಕ್ಕೆ ಬೀಟಾ ಎಲಿಮಿನೇಷನ್ ಅಂತೂ ಕರೀತಾರಲ್ಲ. ಯಾಕೆ ಬೀಟಾ ಎಲಿಮಿನೇಷನ್ ಕರೆದಿರುತ್ತಂದ್ರೆ ಹೆಲೋಜನ್ ಐತೆ, ಹೆಲೋಜನ್ ಅಟ್ಯಾಚ್ ಟು ದಿಸ್ ಕಾರ್ಬನ್, ದಿಸ್ ಈಸ್ ಅಲ್ಫಾ ಕಾರ್ಬನ್. ಓಕೆ, ಅಲ್ಫಾ ಕಾರ್ಬನ್. ನೆಕ್ಸ್ಟ್ ಕಾರ್ಬನ್ ಈಸ್ ವಾಟ್? ಬೀಟಾ ಕಾರ್ಬನ್. ಇಲ್ಲಿ ಬೀಟಾ ಕಾರ್ಬನ್ ಇದಕ್ಕೆ ಡಿಹೈಡ್ರೋ ಹೆಲೋಜಿನೇಷನ್ ಅಂತ ಕರೀತಾರೆ. ಇದಕ್ಕೆ ಇಂಪಾರ್ಟೆಂಟ್ ವರ್ಡ್ ಅಂದರೆ ಏನಪ್ಪ? ಡಿಹೈಡ್ರೋ ಹೆಲೋಜಿನೇಷನ್ ಅಂತಲೂ ಕರೀತಾರ. ಓಕೆ, ಏನಿದೆ? ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಹೈಡ್ರೋ ಹೆಲೋಜಿನೇಷನ್ ಅಂದರೆ ಡಿ ತೆಗಿದು ಅಂದಂಗೆ, ರಿಮೂವ್ ಅಂದಂಗೆ. ಹೈಡ್ರೋ ಅಂದರೆ ಹೈಡ್ರೋಜನ್ ಅಂದಂಗೆ. ಹೆಲೋಜನ್ ಅಂದರೆ ಹೆಲೋಜನ್. ಏನೇನು ತೆಗಿಬೇಕಾ? ಹೈಡ್ರೋಜನ್ ಹೆಲೋಜನ್ ರಿಮೂವ್ ಮಾಡೋದಕ್ಕೆ, ಅದಕ್ಕೆ ಡಿಹೈಡ್ರೋ ಹೆಲೋಜಿನೇಷನ್ ಅಂತ ಕರೀತಾರೆ. ರಿಮೂವಲ್ ಆಫ್ ಹೈಡ್ರೋಜನ್ ಆ್ಯಂಡ್ ಹೆಲೋಜನ್ ಎಟ್ ಎ ಟೈಮ್, ದಟ್ ಈಸ್ ಕಾಲ್ಡ್ ವಾಟ್? ಡಿಹೈಡ್ರೋ ಹೆಲೋಜಿನೇಷನ್ ಅಂತ ಕರೀತಾರೆ. ನೀವು ನೆನಪಿನ ಇಟ್ಕೊಂಡ್ಬಿಡ್ಬೇಕು. ಓಕೆ, ಹಿಂಗೆ ಇರ್ಬೇಕು. ಇದು ಫಾರ್ಮ್ದಾಗ ಇರಬೇಕವ. ಹಾಂ, ಅಲ್ಪಾಕ ಹೆಲೋಜನ್ ಅಟ್ಯಾಕ್ ಆಗಿರ್ಬೇಕು. ನೆಕ್ಸ್ಟ್ ಬೀಟಾಕ ಇರಬೇಕು. ಇಲ್ಲೊಂದು ಹೆಲೋಜನ್, ಅದಕ್ಕೆ ಆಲ್ಕೋಹಾಲಿಕ್ KOH ಹಾಕ್ಬೇಕು. ನೆಕ್ಸ್ಟ್ ಕ್ವಶನ್ ರೈಸ್ ಆಗ್ತದೆ. ವಾಟ್ ಈಸ್ ದ ರೋಲ್ ಆಫ್ ಆಲ್ಕೋಹಾಲಿಕ್ KOH? ಆಲ್ಕೋಹಾಲಿಕ್ KOH ಈಸ್ ಆ್ಯಕ್ಟ್ ಆ್ಯಸ್ ಅ ಬೇಸ್. ನೆನಪಿನ ಇಟ್ಕೊಂಡ್ಬಿಡ್ರಿ. ಇಲ್ಲಿ 2 ಬರ್ತಾವೆ. ಇಲ್ಲೇ ಕ್ಲಾರಿಫೈ ಮಾಡಲೇ ಸೆಕೆಂಡ್. ಈಗ AQ ಅಂತ ಬರ್ತದೆ. AQ ಅಂದರೆ ಎಕ್ವಿಯಸ್ KOH ಅಂತ ಒಂದು ಬರ್ತದೆ. ನಾವು ಆಲ್ಕೋಹಾಲಿಕ್ ಇಟ್ಟ ಶಾರ್ಟ್ದಾಗ ಬರೀತು ಆಲ್ಕೋಹಾಲಿಕ್ KOH ಅಂತ ಬರ್ತದೆ. ಇವೆರಡು ಬರ್ತಾವೆ. ಈ ಎರಡೂತ್ರೊಳಗೆ KOH ಕ್ಯಾರೆಕ್ಟರ್ ಸೇಮ್ ಅಲ್ಲ, ಡಿಫ್ರೆಂಟ್ ಇರ್ತದೆ. ಎಕ್ವಿಯಸ್ KOH ಒಳಗೆ ದ OH ಮೈನಸ್ ಇದು ಡಿಸೋಸಿಯೇಟ್ ಆತಂದ್ರೆ ಏನಾಗ್ತದಪ್ಪ? K ಪ್ಲಸ್ಸು OH ಮೈನಸ್. ಇನ್ನು ಎಕ್ವಿಯಸ್ KOH ದಿಸ್ OH ಮೈನಸ್ ಇಸ್ ಆ್ಯಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್ ಆಗಿ ಆ್ಯಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಇದ್ರೊಳಗೆ K ಪ್ಲಸ್ಸು OH ಮೈನಸ್ ಇದು ಹಿಂಗೆ ಡಿಸೋಸಿಯೇಟ್ ಆಗ್ತದೆ. ಬಟ್ ದಿಸ್ OH ಮೈನಸ್ ಈಸ್ ಆ್ಯಕ್ಟ್ ಆಸ್ ಅ ಬೇಸ್. ಯಾವಾಗ ಆ್ಯಕ್ಟ್ ಆಗ್ತದೆ? ಇದು ಆಲ್ಕೋಹಾಲಿಕ್ ಇತ್ತಂದ್ರೆ ಬೇಸ್ ಆಗಿ ಆ್ಯಕ್ಟ್ ಆಗ್ತದೆ. ಎಕ್ವಿಯಸ್ ಇತ್ತಂದ್ರೆ ನ್ಯೂಕ್ಲಿಯೋಫೈಲ್ ಆಗಿ ಆ್ಯಕ್ಟ್ ಆಗ್ತದೆ. ಬೇರ್ ಇನ್ ಮೈಂಡ್ ಇಂಪಾರ್ಟೆಂಟ್ ಪಾಯಿಂಟ್ ದಿಸ್ ಈಸ್. ಓಕೆ, ಆಯಿತಾ? ಈಗ ಹೇಳ್ರಿ, ಆಲ್ಕೋಹಾಲಿಕ್ KOH ಈಸ್ ಆ್ಯಕ್ಟ್ ಆಸ್ ಅ ಬೇಸ್ ಆರ್ ನ್ಯೂಕ್ಲಿಯೋಫೈಲ್ ಬೇಸ್. ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ವಾಟ್ ಈಸ್ ದ ರೋಲ್ ಆಫ್ ಬೇಸ್? ಅಬ್ಸ್ಟ್ರಾಕ್ಟ್ ಆಫ್ ಪ್ರೋಟಾನ್.
ಪ್ರೋಟಾನನ್ನು ಅಬ್ಸ್ಟ್ರಾಕ್ಟ್ ಮಾಡ್ಕೋದಕ್ಕೆ ಬೇಸ್ ಅಂತ ಕರೀತಾರೆ. ನಾ ಮೆಕ್ಯಾನಿಸಮ್ ಥ್ರೂ ಹೆಂಗೆ ಹೌ ಡಸ್ ಇಟ್ ವರ್ಕ್ ಆಗ್ತದೆ ಅಂತ ಹೇಳತ್ತಾನೆ. ಯಾಕಂದ್ರೆ ನಿಮ್ಗೆ ಇದು ಎಲ್ಲಿ ಯೂಸ್ ಆಗ್ತದೆ, ಹೌ ಡಸ್ ಇಟ್ ವರ್ಕ್ ಅಂದರೆ ದಿಸ್ ಈಸ್ ಯೂಸ್ಫುಲ್ ಫಾರ್ ವಾಟ್ ಕಾಂಪಿಟೇಟಿವ್ ಲೆವೆಲ್. ಅಲ್ಲಿ ನೀವು ಓನಾಗಿ ರಿಮೂವ್ ಮಾಡಬೇಕಲ್ಲ, ಯಾವ ಹೈಡ್ರೋಜನ್ ರಿಮೂವ್ ಮಾಡಬೇಕು ಅನ್ನೋದು ಐಡಿಯಾ ಇರಬೇಕಲ್ಲ. ಥೇರಿ ಪರ್ಪಸ್ ಅಂದ್ರೆ ಇದನ್ನು ತಗೋ ಆಲ್ಕೋಹಾಲ್ KOH ಹಾಕ, ಹೀಟ್ ಹಾಕ, ಪ್ರಾಡಕ್ಟ್ ಅಲ್ಕಿನ್ ಬರ್ತೈತಿ, ಮುಗಿದು ಹೋಗ್ತಾ ಅಷ್ಟೇ ಕೇಳ್ತಾನೆ ಥಿಯರಿಗೆ. ಬಟ್ ಕಾಂಪಿಟೇಟಿವ್ ಲೆವೆಲ್ದಾಗ ಏನಾರು ಇತ್ತಂತಂದ್ರೆ ಬೇಸಿಕ್ ಬೇಕು, ಇವೆಲ್ಲ ಬೇಸಿಕ್ ವರ್ಕ್ ಆಗ್ತದೆ. ನಾನು ಡೈರೆಕ್ಟ್ ಪ್ರಾಡಕ್ಟ್ ಬರಿತೀನಿ ಫಸ್ಟ್, ಆಮೇಲೆ ನಾನು ಮೆಕ್ಯಾನಿಸಮ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಓಕೆ, ಇಲ್ಲಿ H ಆಸ್ ಇಟ್ ಈಸ್ ಇಲ್ರಿ ಹೇಳ್ತಾನೆ. ಈಗ ಹೆಂಗಂದ್ರೆ ಟೆಕ್ನಿಕ, ಇದು OH ಮೈನಸ್ ಇದು K+ ಇರೋದಿಲ್ಲ. ದಿಸ್ OH ಮೈನಸ್ ಅಬ್ಸ್ಟ್ರಾಕ್ಟ್ ದಿಸ್ ಹೈಡ್ರೋಜನ್, ಈ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೋತದ. ಅವಾಗ ಏನಾಗ್ತದೆ, ಇಲ್ಲಿ ಬಾಂಡ್ ಇಲ್ಲಿ ಬ್ರೇಕ್ ಆಗ್ತದೆ. ಇದು ಬಾಂಡ್ ಇಲ್ಲಿ ಬ್ರೇಕ್ ಆತಂದ್ರೆ ದಿಸ್ ಅಯೋಡಿನ್ ವಿಲ್ ಗೋ ಔಟ್, ಅಯೋಡಿನ್ ಹೊರಗೆ ಹೋಗಿಬಿಡ್ತದೆ. ಅವಾಗ ಏನಾಗ್ತದೆ, ದಿಸ್ X ಮೈನಸ್ ಆಗಿ ಹೋಗಿಬಿಡ್ತದೆ. ಇದು ಏನಾಗ್ತದೆ, X ಮೈನಸ್ ಆಗ್ತದೆ. ಇಲ್ಲಿ K+ ಇರ್ತದಲ್ಲ, KX ಜಾಯಿನ್ ಆಗ್ತದೆ. OH ಮೈನಸ್ ಇರ್ತದಲ್ಲ, ಇಲ್ಲಿ H+ ಆಗ್ತದೆ. ಇದು ಅದು ವಾಟರ್ ರಿಲೀಸ್ ಆಗ್ತದೆ. ಓಕೆ, ದಿಸ್ ಇಸ್ H ಡಬಲ್ ಬಾಂಡ್. ನೆಕ್ಸ್ಟ್ ದಿಸ್ ಈಸ್ C, ದಿಸ್ ಈಸ್ ಕಾಲ್ಡ್ H, ದಿಸ್ ಈಸ್ ಕಾಲ್ಡ್ ವಾಟ್ ಅಲ್ಕೀನ್ ಅಂತ ಕರಿತಾನೆ ಜನರಲ್ ನೇಮ್. ಏನೇನು ರಿಲೀಸ್ ಆಯ್ತು, KX ರಿಲೀಸ್ ಆಯ್ತು, ಪ್ಲಸ್ ಏನು ರಿಲೀಸ್ ಆಯಿತು, ವಾಟರ್ ರಿಲೀಸ್ ಆಯಿತು. ಜನರಲ್ ಎಕ್ಸಾಂಪಲ್. ದಿಸ್ ಈಸ್ ಕಾಲ್ಡ್ ಡಿಹೈಡ್ರೋ ಹೆಲೋಜಿನೇಷನ್ ಅಂತ ಕರೀತಾರೆ ಅವರು. ಈ ಪ್ರೊಸೆಸ್ ಹಿಂಗಿತ್ತಂದ್ರೆ ಡಿಹೈಡ್ರೋ ಹೆಲೋಜಿನೇಷನ್ ಅಂತ ಕರಿತಾರೆ. ಮೋಸ್ಟ್ ಇಂಪಾರ್ಟೆಂಟ್, ನೀವು ಇಷ್ಟ ನೆನಪನೇ ಇಟ್ಕೊಳ್ರಿ. ಇದಕ್ಕೊಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ನೀವು ಸಾಲ್ವ್ ಮಾಡ್ಬೋದು. ಒಂದು ಪರ್ಟಿಕ್ಯುಲರ್ ಯಾವ್ದು ಬೇಕಾದ್ರೆ ತೊಗೋಬೋದು ರೀ. ಹಿಂಗೆ ಸರ್ ಇದು ಎಕ್ಸಾಂಪಲ್ ಗೊತ್ತಾಗ್ಬೋದ ರೀ, ಇನ್ ಜನರಲ್ ಐತಿ, ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡು ಹೇಳ್ರಿ ಅಂತಂದ್ರೆ ಇದರ ಟೈಪ್ದಾಗ ನಾವು ಒಂದು ಎಕ್ಸಾಂಪಲ್ ತೊಗೊಳ್ತಾನೆ ನೋಡೋಣ. ಈಗ ನೋಡ, ಸೇಮ್ ಹೈಡ್ರೋಜನ್, ದಿಸ್ ಈಸ್ ಕಾರ್ಬನ್ ಈಸ್ ದೇರ್, ಹೈಡ್ರೋಜನ್ ನೆಕ್ಸ್ಟ್ ದಿಸ್ ಈಸ್ ಹೆಲೋಜನ್ ಬದಲಿ ನಾ ಏನು ತೊಗೋತೀನಿ, ಇಲ್ಲಿ ಅಯೋಡಿನ್ ತೊಗೋತೀನಿ. ಅಯೋಡಿನ್ ತೊಗೋತೋ ಕ್ಲೋರಿನ್ ಅಯೋಡಿನ್ ತೊಗೊಳ್ಳೋಣ. ರಿಯಾಕ್ಟಿವಿಟಿ ಅಯೋಡಿನ್ ಈಸ್ ಮೋಸ್ಟ್ ಬಿಕಾಸ್ ಆಫ್ ಲಾರ್ಜರ್ ಇನ್ ಸೈಜ್. ಓಕೆ, ಲೆಸ್ ಅಟ್ರಾಕ್ಷನ್. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ವಾಟ್ ಹ್ಯಾಪನ್, ದ ಅಯೋಡಿನ್ ಈಸ್ ಇಟ್ ಕ್ಯಾನ್ ರಿಮೂವ್. ಅಯೋಡಿನ್ ಏನಪ್ಪ ಅಂತಂದ್ರೆ, ಅಯೋಡಿನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಇಟ್ ಈಸ್ ಅ ವೆರಿ ಗುಡ್ ಲಿವಿಂಗ್ ಗ್ರೂಪ್. ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ಲಿವಿಂಗ್ ಗ್ರೂಪ್? ಬಿಟ್ಟು ಹೋಗ್ತತಿ. ನಮ್ಮ ಕನ್ನಡದಾಗ ಹೇಳ್ಬೇಕಂದ್ರೆ ಲ್ಯಾಂಗ್ವೇಜ್ದಾಗ ಅಯೋಡಿನ್ ಜಲ್ದಿ ಬಿಟ್ಟು ಹೋಗ್ತದೆ ಅಂತ ಹೇಳಿ ನಾವು ಕರಿತೀವಿ. ಓಕೆ, ನಮ್ಮ ಲ್ಯಾಂಗ್ವೇಜ್ ಒಳಗೆ. ಓಕೆ ಆಯಿತಾ. ನೆಕ್ಸ್ಟ್ ಇದ್ರೊಳಗೆ ನಿಮ್ಮ ಪ್ರೊಸೆಸ್ ಏನಪ್ಪ, ಸೇಮ್ ಆಲ್ಕೋಹಾಲಿಕ್ KOH ಹಾಕ್ರಿ. ನೋಡಿರಿ, ಮೆಜಾರಿಟಿ ಆರ್ಗ್ಯಾನ್ ರಿಯಾಕ್ಷನ್ ಒಳಗೆ ಹೀಟ್ ಅಂತೂ ಬೇಕು. ಹೀಟ್ ಇಲ್ಲ ವರ್ಕ್ ಆಗಂಗಿಲ್ಲ ರಿಯಾಕ್ಷನ್. ನಾನು ಎಷ್ಟೋ ಸಲ ಹೇಳಿದ್ದೀನಿ. ಇಲ್ಲ ಆಯಿತಾ. ಇಲ್ಲೇ ಸೇಮ್ ಪ್ರೊಸೆಸ್, OH ಮೈನಸ್ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ತೈತಿ, ಈ ಬಾಂಡ್ ಬ್ರೇಕ್ ಆಗ್ತೈತಿ, ಅಯೋಡಿನ್ ವಿಲ್ ಗೋ ಔಟ್. ಫೈನಲ್ ಪ್ರಾಡಕ್ಟ್ ಏನು ಬತ್ತು ನೋಡ, H. ಸೇಮ್ ಪ್ರಾಡಕ್ಟ್, ಏನು ಚೇಂಜ್ ಆಗಲ್ಲ. ಡಬಲ್ ಬಾಂಡ್ CH. ಬಟ್ ಇಲ್ಲಿ ಪ್ಲಸ್ KX ಬರ್ದಿರೋದಿಲ್ಲ. ಇಲ್ಲಿ ಏನದ KI, ಪೊಟ್ಯಾಸಿಯಮ್ ಅಯೋಡೈಡ್. ನೆಕ್ಸ್ಟ್ ವಾಟರ್ ಆ್ಯಸಿಡ್. ಈ ರೀತಿ ರಿಯಾಕ್ಷನ್ಸ್ ಆಗ್ತಾವೆ. ಬಟ್ ಇದ್ರೊಳಗೆ ಮತ್ತೆ ನಾವು ಮಾರ್ಕೋನಿಕ್ ಆಪ್ಸುಲು, ಮಾರ್ಕೋನಿಕ್ ಆಪ್ಸುಲು ಅಂತ ಅಪ್ಲೈ ಮಾಡ್ತೀವಲ್ರಿ. ಓಕೆ, ಅದು ಆ್ಯಕ್ಚುಲಿ ಡಬಲ್ ಬಾಂಡ್ಗೆ ಅಪ್ಲೈ ಆಗ್ತದಲ್ಲ, ಇಲ್ಲಿ ಅಪ್ಲೈ ಆಗಂಗಿಲ್ಲ. ಇಲ್ಲಿ ಅಂತಂದ್ರೆ ಡಿಹೈಡ್ರೋ ಹೆಲೋಜಿನೇಷನ್ ಒಳಗೆ ಮತ್ತೆ ಬರ್ತಾವೆ, ಒಂದು ಮೇಜರ್ ಪ್ರಾಡಕ್ಟು, ಒಂದು ಮೈನರ್ ಪ್ರಾಡಕ್ಟ್ ಅಂತ ಬರ್ತದೆ. ದಟ್ ಪಾಯಿಂಟ್ ವಿಲ್ ಡಿಸ್ಕಸ್ ಇನ್ ವಾಟ್ PUC ಸೆಕೆಂಡ್ ಇಯರ್. ಡೋಂಟ್ ವರಿ ಅಬೌಟ್ ರೈಟ್ ನಾವು. ಓಕೆ, ಗೊತ್ತಾಯ್ತಾ? ಆ ಪಾಯಿಂಟ್ ಹೇಳೋಣ. ಇನ್ನೂ ಸ್ಟಿಲ್ ಈಸ್ ದೇರ್, ಬಟ್ ನಾಟ್ ಎಟ್ ಕಂಪ್ಲೀಟೆಡ್ ದಿಸ್ ಒನ್. ಮೇಜರ್ ಆ್ಯಂಡ್ ಮೈನರ್ ಪ್ರಾಡಕ್ಟ್ ಅಂತ ಉಳ್ದದ, ದಟ್ ಈಸ್ ನಾಟ್ ಮೆನ್ಷನ್ ಇನ್ NCERT PUC ಫಸ್ಟ್ ಇಯರ್, ಬಟ್ ಸೆಕೆಂಡ್ ಇಯರ್ ಇಸ್ ದೇರ್, ವಿಲ್ ಡಿಸ್ಕಸ್. ನಾ ಈಗೂ ಹೇಳ್ಬೋದು, ಬಟ್ ಬೇಡ, ಸೆಕೆಂಡ್ ಇಯರ್ ಹೇಳೋಣ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ರಿಯಾಕ್ಟಿವಿಟಿ ಹೆಂಗಾಗ್ತದೆ ನೋಡ. ರಿಯಾಕ್ಟಿವಿಟಿ ಫಾರ್ ಹೆಲೋಜನ್ಸ್. ಹೆಲೋಜನ್ ಒಳಗೆ ಯಾವ್ದು ರಿಯಾಕ್ಟಿವಿಟಿ ಫಸ್ಟ್ ಅಯೋಡಿನ್ ಈಸ್ ಅ ಮೋರ್ ರಿಯಾಕ್ಟಿವಿಟಿ. ನೆನಪನ್ನ ಇಟ್ಕೊಂಡ್ಬಿಡ್ಬೇಕಾ, ಅಯೋಡಿನ್ I- ಬರಿತೀನಿ ರೀ. ನೆಕ್ಸ್ಟ್ ಏನದ Br-. ದ ನೆಕ್ಸ್ಟ್ ಒನ್ ಈಸ್ ವಾಟ್ Cl-. ದಿಸ್ ಈಸ್ ಕಾಲ್ಡ್ ವಾಟ್ ಮೋರ್ ರಿಯಾಕ್ಟಿವಿಟಿ. ಅಯೋಡಿನ್ ಜಾಸ್ತಿ ರಿಯಾಕ್ಟಿವಿಟಿ, ಆಮೇಲೆ ಬ್ರೋಮಿನ, ಆಮೇಲೆ ಕ್ಲೋರಿನ್. ಇದೊಂದು ರಿಯಾಕ್ಟಿವಿಟಿ. ನೆಕ್ಸ್ಟ್ ಅಲ್ಕೈಲ್ ಹೆಲೈಡ್ ಒಳಗೆ ರಿಯಾಕ್ಟಿವಿಟಿ ಆಫ್ ಅಲ್ಕೈಲ್ ಹೆಲೈಡ್. ರಿಯಾಕ್ಟಿವಿಟಿ ಆಫ್ ಅಲ್ಕೈಲ್ ಹೆಲೈಡ್ ಟರ್ಷರಿ 3 ಡಿಗ್ರಿ ಅಂತ ಕರಿತೀರಿ. ಸೆಕೆಂಡರಿ. ನೆಕ್ಸ್ಟ್ ಒನ್ ಈಸ್ ವಾಟ್ ಪ್ರೈಮರಿ 1. ಓಕೆ, ದಿಸ್ ಈಸ್ ಕಾಲ್ಡ್ ಟರ್ಷರಿ ಅಂತ ಕರೀತಾರೆ. ಸೆಕೆಂಡರಿ, ಪ್ರೈಮರಿ. NCERT ಒಳಗೆ ವರ್ಡ್ಸ್ ಒಳಗೆ ಕೊಟ್ಟಾನ, ಬಟ್ ನಾನು ಹಿಂಗೆ ಜನರಲ್ ಬರೀತೀನಿ. ಇದೊಂದು ರಿಯಾಕ್ಟಿವಿಟಿ ನೀವು ಏನು ಮಾಡ್ಬೇಕು, ನೆನಪಿನಾಗ ಇಟ್ಕೋಬೇಕು. ಓಕೆ, ಇದನ್ನು ಪರ್ಫೆಕ್ಟ್ ಮಾಡ್ಬೇಕು ನೀವು. ಓಕೆ, ಇಷ್ಟು ಪರ್ಫೆಕ್ಟ್ ಮಾಡ್ತೀರಿ. ನೆಕ್ಸ್ಟ್ ಕ್ವಶನ್ ಮುಗಿತದ. ಮೆಥಡ್ಸ್ ಆಫ್ ಪ್ರಿಪರೇಷನ್. ದ ನೆಕ್ಸ್ಟ್ ಒನ್ ಲಾಸ್ಟ್ ಮೆಥಡ್ ಅದ ಇನ್ನೊಂದು. ಓಕೆ, ಇನ್ನೂ 2 ಮೆಥಡ್ಸ್ ಅದಲ್ಲ. ದಟ್ ಪಾಯಿಂಟ್ ವಿಲ್ ಡಿಸ್ಕಸ್ ನೆಕ್ಸ್ಟ್ ವಿಡಿಯೋ. ಓಕೆ ಆಯಿತಾ. ಇಷ್ಟು ನೆನಪನ್ನ ಇಟ್ಕೊಳ್ರಿ, ಪರ್ಫೆಕ್ಟ್ ಮಾಡಿರಿ. ಓಕೆ, ರಿಯಾಕ್ಟಿವಿಟಿ ಆಫ್ ಅಲ್ಕೈಲ್ ಹೆಲೈಡ್ ಯಾಕೆ ಹೇಳಿದ್ದೆ ನಿಮಗೆ? ಬಿಕಾಸ್ ಆಫ್ ಇನ್ ದಿಸ್ ಕೇಸ್ ಫ್ರಾಮ್ ಅಲ್ಕೈಲ್ ಹೆಲೈಡ್ ಇಸ್ ದೇರ್, ದ್ಯಾಟ್ಸ್ ವೈ ರಿಯಾಕ್ಟಿವಿಟಿ ಆಫ್ ಅಲ್ಕೈಲ್ ಹೆಲೈಡ್ ಇಸ್ ದೇರ್. ಓಕೆ, ಇದಕ್ಕೆ ಅಲ್ಕೈಲ್ ಹೆಲೈಡ್ ಅಂತ ಕರೀತಾರೆ. ನೆನಪನ್ನ ಇಟ್ಕೊಂಡ್ಬಿಡ್ಬೇಕು. ಓಕೆ, ಅಪ್ ಟು ದಿಸ್ ವಾಟ್
two methods of preparation of alkenes completed. The next method we will discuss next video. Thank you.